ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯಾನು. ನೋಡಿ ಫ್ರೆಂಡ್ಸ್, ಇವತ್ತು ನಾನು ಮದುವೆ ಬ್ಲೌಸ್ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದರದ್ದು ಒಂದು 3-4 ಬ್ಲೌಸ್ನ ನಾನು ಎಂಬ್ರಾಯ್ಡ್ರಿ ಬ್ಲೌಸ್ ಮಾಡಿದ್ದೆ. ಮತ್ತು ಇನ್ನೇನಪ್ಪ ಅಂತಂದರೆ ಬೇರೆ ಆರ್ಡಿನರಿ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿಕೊಟ್ಟಿದ್ದೆ. ಅದರಲ್ಲಿ ಕೆಲವೊಂದು ಬ್ಲೌಸಸ್ ಆಗಲೇ ಅವ್ರು ತೊಗೊಂಡೋಗಿದ್ದಾರೆ. ನನ್ನ ಹತ್ರ ಇರೋ ಬ್ಲೌಸಸ್ನ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ತೊಗೊಂಬಂದಿದ್ದೀನಿ. ಏನಪ್ಪ ಇವತ್ತು ಅರ್ಜೆಂಟಾಗಿ ತೋರಿಸ್ಬೇಕು ಅಂತಂದರೆ ಅವರು ನಾಳೆ ತೊಗೊಂಡೋಗ್ಬಿಡ್ತಿದ್ದಾರೆ ಬ್ಲೌಸು. ಹಾಗಾಗಿ ನಾನು ಇವತ್ತು ನಿಮಗೆ ತೋರಿಸೋಣ, ನಾನು ಯಾವ ರೀತಿ ವರ್ಕ್ ಮಾಡಿದ್ದೀನಿ, ಮತ್ತು ಸ್ಟಿಚಿಂಗ್ ಎಲ್ಲ ಹೇಗೆ ಬಂದಿದೆ, ಮತ್ತು ಡೋರಿ ಕ್ಯಾಪ್ಸ್ ಎಲ್ಲ ಯಾವ ಥರ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸೋಣ ಅಂತ ತೊಗೊಂಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಬನ್ನಿ ಹಾಗಿದ್ರೆ ನೋಡೋಣ. ನೋಡಿ ಫ್ರೆಂಡ್ಸ್, ಇದು ಬಂದುಬಿಟ್ಟು ಇದು ಹೆವಿ ವರ್ಕ್ ಇದೆ ಬ್ಲೌಸು. ತುಂಬ ಚೆನ್ನಾಗಿದೆ, ಬ್ರೈಡಲ್ ವರ್ಕ್ ಇದು. ನೋಡಿ, ಎಲ್ಲ ಫ್ಲವರ್ ಡಿಸೈನ್ಸ್ ಬಂದಿದೆ. ಅದಕ್ಕೆಲ್ಲ ಫ್ಲವರ್ ಡಿಸೈನ್ಗೆ ನಾನು ಇಲ್ಲೆಲ್ಲ ಲೀಫ್ ಡಿಸೈನ್ ಮಾಡಿ ಫುಲ್ಲು ಸ್ಟೋನ್ಸ್ ಹಾಕಿದ್ದೀನಿ. ಇದಕ್ಕೆಲ್ಲ ಸ್ಲೀವು ತುಂಬ ಚೆನ್ನಾಗಿ ಬಂದಿದೆ ಇದ್ರದ್ದು. ನೋಡಿ, ಸ್ಲೀವ್ ಚೆನ್ನಾಗಿದೆ ಇದ್ರದ್ದು. ನೋಡಿ, ಈ ಥರ ಕಾಣಿಸ್ತಿದೆಯಾ ನಿಮಗೆ? ನೋಡಿ, ಈ ಥರ ಬಂದಿದೆ. ಫುಲ್ ಸ್ಲೀವ್ ಎಲ್ಲ ವರ್ಕ್ ಇದೆ. ಮತ್ತು ಈ ಬಾಡಿನೂ ಅಷ್ಟೇ, ಫುಲ್ಲು ಬ್ಯಾಕಲ್ಲಿ ಫುಲ್ ವರ್ಕ್ ಇದೆ. ಇದಕ್ಕೆ ಡೋರಿ ಪೈಪಿಂಗ್ ಡೋರಿ ಇದು ಬಂದುಬಿಟ್ಟು ನೋಡಿ, ಈ ಥರ ಮಾಡಿದ್ದೀನಿ. ಚೆನ್ನಾಗಿದೆ ಇದು. ನೋಡಿ, ಇದು ಬಂದುಬಿಟ್ಟು ಅವರು ರಿಸೆಪ್ಷನಿಗೆ ಬೇಕು ಅಂತೇಳಿ ಈ ಥರ ವರ್ಕ್ ಹಾಕ್ಸ್ಕೊಂಡಿದ್ದಾರೆ. ಇದು ನಾನು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಮಾಡಿಲ್ಲ, ಮಾಮೂಲಿ ಎಂಬ್ರಾಯ್ಡ್ರಿ ಮಿಷಿನಲ್ಲೇ ಮಾಡಿರೋದು. ನೋಡಿ ಯಾವ ರೀತಿ ಮಾಡಿದ್ದೀನಿ ಅಂತ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ವರ್ಕು. ನೋಡಿ, ಫ್ಲವರ್ ಮತ್ತು ಇದು ಬಂದಿದೆ. ಇದನ್ನು ನಾನು ನಿಮಗೆ ಪಿಂಟ್ರೆಸ್ಟ್ ಆ್ಯಪಲ್ಲಿಂದ ನಾನು ಡಿಸೈನ್ಸ್ನ ತೆಗೆಯೋದು ಹೇಳ್ಕೊಟ್ಟಿದ್ನಲ್ಲ, ಅದೇ ಮೆಥಡಲ್ಲೇ ಇದನ್ನು ಮಾಡಿರೋದು ಕೂಡ ನಾನು. ನೋಡಿ ಯಾವ ರೀತಿ ನಾವು ಯಾವ ಡಿಸೈನ್ ಬೇಕಾದ್ರೂ ಅದರಿಂದ ತೊಗೊಂಡು ಮಾಡ್ಬೋದು. ಓಕೆನಾ? ನೋಡಿ ಚೆನ್ನಾಗಿದೆ ಅಲ್ಲ? ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ದೂರದಿಂದನೂ ಚೆನ್ನಾಗಿ ಕಾಣುತ್ತೆ. ಸ್ಯಾರಿ ಬಂದ್ಬಿಟ್ಟು ಇದು ಪಿಂಕ್ ಕಲರ್ ಸ್ಯಾರಿ. ಪಿಂಕ್ ಕಲರ್ ಸ್ಯಾರಿಗೆ ಪರ್ಪಲ್ ಕಲರ್, ಬ್ಲೂ ಕಲರ್, ಪರ್ಪಲ್ ಕಲರ್ ಥರ ಕಾಣುತ್ತೆ ಬಾರ್ಡ್ರು ಗೋಲ್ಡಲ್ಲಿ. ಹಾಗಾಗಿ ನಾನು ಇದಕ್ಕೆ ಪಿಂಕ್ ಕಲರಲ್ಲೇ ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ. ಪಿಂಕು ಗೋಲ್ಡಲ್ಲೇ ಕಾಂಬಿನೇಷನ್ ಮಾಡಿರೋದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ವರ್ಕ್ ಮಾತ್ರ. ಓಕೆನಾ? ನೋಡಿ, ಇದು ಇನ್ನೊಂದು ಸ್ಯಾರಿ. ಇದು ಬಂದ್ಬಿಟ್ಟು ಮೆಂತ್ಯ ಕಲರ್ ಸ್ಯಾರಿಗೆ ಇದು ಪಿಂಕ್ ಕಲರಲ್ಲಿ ಬಾರ್ಡ್ರ್ ಬಂದಿದೆ. ನೋಡಿ, ಪಿಂಕ್ ಕಲರ್ ಬಾರ್ಡ್ರ್ ಕೊಟ್ಟಿದ್ದಾರೆ ಇದಕ್ಕೆ. ಪಿಂಕು ಗೋಲ್ಡ್, ಕಾಪರ್ ಗೋಲ್ಡ್ ಬರುತ್ತೆ, ಅದರಲ್ಲಿ ಕಾಂಬಿನೇಷನ್ ಮಾಡಿದ್ದಾರೆ. ನೋಡಿ, ಇದಕ್ಕೆ ವರ್ಕ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನೋಡಿ. ಸಿಂಪಲ್ ವರ್ಕೇ ಇದು, ಜಾಸ್ತಿ ಏನು ಹೆವಿ ಇಲ್ಲ. ಚೆನ್ನಾಗಿದೆ, ಆದರೆ ತುಂಬ ನೀಟಾಗಿ ಬಂದಿದೆ. ಪುಟ್ಟಾಗಿದೆ ವರ್ಕು. ಸ್ಲೀವಿಗೂ ಅಷ್ಟೇ ಈ ಥರ ಈ ರೌಂಡ್ ಡಿಸೈನಲ್ಲಿ ತುಂಬ ಜನ ತುಂಬ ಕೇಳಿ ಹಾಕ್ಸ್ಕೊತಿದ್ದಾರೆ ಫ್ರೆಂಡ್ಸ್. ಇದು ವರ್ಕು ನೋಡಿ ಯಾವ ರೀತಿ ಬಂದಿದೆ ಅಂತ. ಚೆನ್ನಾಗಿದೆ. ಮತ್ತು ನೋಡಿ, ಇದಕ್ಕೆ ಡೋರಿ ಕ್ಯಾಪ್ ಬಂದುಬಿಟ್ಟು ಈ ಥರ ಇಟ್ಟಿದ್ದೀನಿ ನಾನು. ನೋಡಿ, ಈ ಥರ ಚೆನ್ನಾಗಿದೆ ಇದು. ಇದು ಅಷ್ಟೇ ಫ್ರೆಂಡ್ಸ್, ಅವ್ರಿಗೆ ತುಂಬ ಇಷ್ಟ ಆಗಿದೆ ಬ್ಲೌಸ್ ಎಲ್ಲ ನಾನು ಮಾಡಿಕೊಟ್ಟಿರೋದು. ಮತ್ತು ಆಲ್ರೆಡಿ ನನ್ನ ಹತ್ರ ಈಗಾಗಲೇ 3-4 ಬ್ಲೌಸ್ ತೊಗೊಂಡೋಗ್ಬಿಟ್ಟಿದ್ದಾರೆ ಅವರು. ಇಲ್ಲದಿದ್ರೆ ಅದನ್ನು ಕೂಡ ತೋರಿಸ್ತಾ ಇದ್ದೆ. ಬನ್ನಿ, ಇನ್ನೂ ಒಂದು ಸ್ಯಾರಿ ತೋರಿಸ್ತೀನಿ ನಿಮಗೆ. ಅದು ಹೆವಿ ವರ್ಕ್ ಇದೆ. ಅದು ನಾನು ಒಂದು ನಿಮಿಷ ಇದು ಮಾಡೋದನ್ನು ನಾನು ವಿಡಿಯೋ ಹಾಕ್ತೀನಿ, ಅದನ್ನು ಕೂಡ ನೋಡಿ ನೀವೆಲ್ಲರೂ. ಓಕೆನಾ? ಬನ್ನಿ ಹಾಗಿದ್ರೆ ಇನ್ನೊಂದು ನೋಡ್ಕೊಂಡು ಬರೋಣ ಸ್ಯಾರಿ. ನೋಡಿ ಫ್ರೆಂಡ್ಸ್, ಇದು ಇನ್ನೊಂದು ಸ್ಯಾರಿ. ಇದು ಬಂದುಬಿಟ್ಟು ಬ್ಲೂ ಕಲರ್ ಸ್ಯಾರಿಗೆ ಪರ್ಪಲ್ ಕಲರಲ್ಲಿ ಬಾರ್ಡರ್ ಬಂದಿದೆ. ಚೆನ್ನಾಗಿದೆ ನೋಡಿ, ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ವರ್ಕ್ ಮಾತ್ರ. ನೋಡಿ, ಇದು ಬ್ಯಾಕ್ ಬಂದುಬಿಟ್ಟು ಈ ಥರ ಇದೆ. ಬ್ಯಾಕ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ವರ್ಕು. ಚೆನ್ನಾಗಿದೆ. ಮತ್ತು ಡೋರಿ ಕ್ಯಾಪ್ ಕೂಡ ಅಷ್ಟೇ, ಇದಕ್ಕೆ ವೆರೈಟಿಯಾಗಿ ಬೇರೆ ಥರ ಮಾಡಿದ್ದೀನಿ. ಇದಕ್ಕೆ ನಾನು ವರ್ಕ್ ಹಾಕಿನೇ ಮಾಡ್ಬೋದಾಗಿತ್ತು, ಆದರೆ ಅವರೇನು ಅದು ಲೈಕ್ ಮಾಡಲಿಲ್ಲ. ಬೇಡ, ನನಗೆ ಬೇರೆ ಥರನೇ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ನಾನು ಇದು ಮಾಡಿಕೊಟ್ಟಿದ್ದೀನಿ. ನೋಡಿ, ಇದು ಅಷ್ಟೇ ಸ್ಲೀವು ತುಂಬ ಚೆನ್ನಾಗಿ ಬಂದಿದೆ. ಫುಲ್ ವರ್ಕ್ ಇದೆ ಇದು ಸ್ಲೀವಲ್ಲಿ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಾನಿದು ಸ್ಲೀವ್ ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಅದನ್ನು ನೋಡಿ ನೀವು ಟ್ರೈ ಮಾಡಿ ಆಯಿತಾ? ಇದು ಅಷ್ಟೇ, ಎಲ್ಲ ವರ್ಕು ಅಷ್ಟೇ. ನಾನು ಯಾವುದೂ ಕಂಪ್ಯೂಟರೈಸ್ಡ್ ಮಿಷಿನಲ್ಲಿ ಮಾಡಿಲ್ಲ, ಎಲ್ಲ ಮಾಮೂಲಿ ಎಂಬ್ರಾಯ್ಡ್ರಿ ಮಿಷಿನಲ್ಲೇ ಮಾಡ್ಕೊಂಡು ಬಂದಿರೋದು. ಚೆನ್ನಾಗಿದೆ ವರ್ಕೆಲ್ಲ. ಅವರು ತುಂಬ ಇಷ್ಟಪಟ್ಟರು, ವರ್ಕೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಫ್ರಂಟಲ್ಲೂ ಅಷ್ಟೇ ಒಂದು ಸೈಡ್ ಮಾಡಿದ್ದೀನಿ ಇದನ್ನು. ನೆಕ್ ಡಿಸೈನು ನೋಡಿ, ನೆಕ್ಕಲ್ಲಿ ಸಿಂಪಲ್ಲಾಗೇ ಇದೆ, ಆದರೆ ಸ್ಲೀವ್ ಚೆನ್ನಾಗಿ ಬಂದಿದೆ. ಇದು ಸ್ಟೋನ್ಸ್ ಎಲ್ಲ ಹಾಕಿದ್ದೀನಿ, ಇದಕ್ಕೆ ಲೀಫ್ ಡಿಸೈನ್ ಮಾಡಿ ಸ್ಟೋನ್ ಮಾಡಿದ್ದೀನಿ. ಚೆನ್ನಾಗಿದೆ ಇದಕ್ಕೆ ಸ್ಟೋನ್ ಹಾಕಿರೋದಕ್ಕೆ. ಬಾಟಮಲ್ಲೂ ಅಷ್ಟೇ ಇದಕ್ಕೆ 2 ಕಡೆ ಬಂದಿದೆ. ಇಲ್ಲಿ ಬಾಲ್ ಚೈನ್ ಮತ್ತು ಸ್ಯಾಟಿನ್ ಸ್ಟಿಚ್ ಹಾಕ್ಬಿಟ್ಟು ಮಾಡಿರೋದು, ಪೈಪಿಂಗ್ ಥ್ರೆಡ್ ಹಾಕಿ. ಇಲ್ಲಿನೂ ಅಷ್ಟೇ ಅದೇ ಮಾಡಿ ಸೇಮ್ ನೆಕ್ಕಲ್ಲಿ ಏನಿದೆ ಅದೇ ಆ್ಯಸ್ ಇಟ್ ಈಸ್ ಡಿಸೈನ ಇಲ್ಲಿ ಕೊಟ್ಟಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಇದು. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ.
ಮತ್ತು ನೋಡಿ ಫ್ರೆಂಡ್ಸ್, ಇದು ಇನ್ನೊಂದು ಸ್ಯಾರಿ. ಇದು ಕಾಟನಲ್ಲಿ ಬರುತ್ತೆ, ಚೆನ್ನಾಗಿದೆ ಸ್ಯಾರಿ ಇದು. ನೋಡಿ, ಇದು ವರ್ಕ್ ಇಲ್ಲಿ ಬಂದಿದೆ ಅಲ್ವಾ. ಈ ಸ್ಯಾರಿಲಿ ಏನು ವರ್ಕ್ ಬಂದಿದೆ, ಇದೇ ವರ್ಕ್ನ ಅವರು ಸ್ಲೀವ್ಗೆ ಮತ್ತು ನಮಗೆ ಬ್ಯಾಕಲ್ಲಿ ಒಂದು ಸ್ವಲ್ಪ ಮಾಡಿಕೊಡಿ ಅಂತ ಹೇಳಿದರು. ಹಾಗಾಗಿ ನಾನು ಸೇಮ್ ಥ್ರೆಡ್ನ ಮ್ಯಾಚ್ ಮಾಡಿ ಈ ಥರ ಮಾಡಿದ್ದೀನಿ ಸ್ಲೀವ್ಗೆ. ಚೆನ್ನಾಗಿ ಬಂದಿದೆ. ಇದು ಸಿಂಪಲ್ ಆಗಿದೆ ಅಷ್ಟೇ, ಜಾಸ್ತಿ ಏನೂ ಇಲ್ಲ ಇದಕ್ಕೆ ವರ್ಕು. ನೋಡಿ, ಅಲ್ಲಲ್ಲೇ ಒಂದೊಂದು ಬುಟ್ಟ ಥರ ಬರೋ ಥರ ಹಾಕಿದ್ದೀನಿ, ಸ್ಯಾರಿ ಕಲರಲ್ಲೇ ಚೆನ್ನಾಗಿ ಬಂದಿದೆ. ಇದಕ್ಕೆ ಡೋರಿ ಕ್ಯಾಪ್ ಬಂದ್ಬಿಟ್ಟು ಈ ಥರ ಡಬಲಲ್ಲಿ ಇಟ್ಟಿದ್ದೀನಿ ಅಷ್ಟೇ, ಚೆನ್ನಾಗಿದೆ. ಮತ್ತು ಅವ್ರು ಇನ್ನೊಂದೇನಪ್ಪ ಅಂತಂದರೆ, ಎಲ್ಲದಕ್ಕೂ ಅಷ್ಟೇ ನನಗೆ ಮೆಗಾ ಸ್ಲೀವೇ ಇರಲಿ, ನನಗೆ ಯಾವುದಕ್ಕೂ ಲೆಂತ್ ಸ್ಲೀವ್ ಬೇಡ ಮೇಡಮ್ ಅಂತ ಹೇಳಿದರು. ಹಾಗಾಗಿ ಅವ್ರದ್ದು ಎಲ್ಲ ಬ್ಲೌಸೂ ಆಲ್ಮೋಸ್ಟ್ ಎಲ್ಲ ಇದೇ ಥರನೇ ಇರೋದು. ಅದು ಒಂದು ಮಾತ್ರ ಲೆಂತ್ ಉದ್ದ ಸ್ಲೀವ್ ಇರೋದು, ಮಿಕ್ಕಿದ್ದೆಲ್ಲನೂ ಮೆಗಾ ಸ್ಲೀವೇ ಇರೋದು ಇವ್ರದ್ದು. ಓಕೆ, ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಇದೇನಿಲ್ಲ, ಸಿಂಪಲ್ ಇದೆ, ಬರೀ ಲೇಸ್ ಅಟ್ಯಾಚ್ ಮಾಡಿಬಿಟ್ಟು ಮಾಡಿರೋಂಥ ಬ್ಲೌಸ್ ಅಷ್ಟೇ ಇದು. ಈ ಥರನೇ ಒಂದು 3-4 ಬ್ಲೌಸ್ ಇದೆ, ಅವ್ರು ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ, ಆದರೆ ತೊಗೊಂಡೋಗ್ಬಿಟ್ಟಿದ್ದಾರೆ. ಅದು ಇನ್ನೂ ಚೆನ್ನಾಗಿದೆ ಬ್ಲೌಸು. ಇನ್ನೊಂದು ನಾನು ಹಾಕೋಣ ಅಂದ್ಕೊಂಡಿದ್ದೆ, ಆದರೆ ಅವರು ಅರ್ಜೆಂಟ್ ಇದೆ ಅಂತ ಅಂದ್ಬಿಟ್ಟು ಆ ಬ್ಲೌಸ್ ತೊಗೊಂಡೋದ್ರು. ಇಲ್ಲಾಂದರೆ ಅದು ನಿಮಗೆ ವೀಡಿಯೋ ಸಿಕ್ತಿತ್ತು, ಆದರೆ ನಾನು ಅದನ್ನು ಫೋಟೋಸು ವೀಡಿಯೋಸು ಹಾಗೆ ತೆಗೆದಿಟ್ಟಿದ್ದೀನಿ. ಅದನ್ನು ಕೂಡ ಇದೇ ವಿಡಿಯೋದಲ್ಲೇ ನಾನು ಹಾಕಿರ್ತೀನಿ. ಅದನ್ನು ನೋಡಿ, ಚೆನ್ನಾಗಿದೆ. ಸ್ಲೀವ್ ಎಲ್ಲ ಚೆನ್ನಾಗಿ ಬಂದಿದೆ ಅದರದ್ದು, ಬ್ಯಾಕು ಅಷ್ಟೇ ಚೆನ್ನಾಗಿ ಬಂದಿದೆ. ಓಕೆನಾ? ಮತ್ತು ಎಲ್ಲರೂ ಹೇಗಿತ್ತು ಡಿಸೈನ್ಸು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್, ಆಯಿತಾ? ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನೋಡಿ ಸ್ಯಾರಿ, ಇದು ಮೆಂತ್ಯ ಕಲರ್ ಸ್ಯಾರಿಗೆ ಆರೆಂಜ್ ಕಲರ್ ಬಾರ್ಡ್ರ್ ಬಂದಿದೆ. ಕಾಪರಲ್ಲಿ ಬಾರ್ಡ್ರ್ ಇದಕ್ಕೆ ಇದು ಮಾಡಿರೋದು. ನಾನು ಫಸ್ಟೇ ಹೇಳಿದ್ದೆ ನಿಮಗೆ, ಒಂದು ಬ್ಲೌಸ್ ಅವ್ರು ಆಗಲೇ ತೊಗೊಂಡೋಗ್ಬಿಟ್ಟಿದ್ದಾರೆ ಸ್ಯಾರಿ ಅಂತ, ಅದ್ರದ್ದೇ ಇದು ಬ್ಲೌಸು ಮತ್ತು ಸ್ಯಾರಿ. ಅದು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಇದು ಬ್ಲೌಸು ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಇದಕ್ಕೆ ಪ್ಯಾಚ್ ವರ್ಕ್ ಮಾಡಿ ಡಿಸೈನ್ ಮಾಡಿರೋದು ಅಷ್ಟೇ ಫ್ರೆಂಡ್ಸ್. ಇದು ಜಾಸ್ತಿ ಏನು ವರ್ಕ್ ಹಾಕಿಲ್ಲ, ಏನಿಲ್ಲ, ತುಂಬ ಚೆನ್ನಾಗಿದೆ. ಸ್ಲೀವ್ ನೋಡಿ, ಇದಕ್ಕೆ ಸ್ಯಾರಿ ಪೀಸಲ್ಲಿ ನಾನು ಪ್ಯಾಚ್ ವರ್ಕ್ ಮಾಡಿ ಫ್ರಿಲ್ಸ್ ಕೊಟ್ಟು ಅಟ್ಯಾಚ್ ಮಾಡಿಕೊಟ್ಟಿದ್ದೀನಿ, ಮತ್ತು ವಿತ್ ಲೇಸ್ ಅಟ್ಯಾಚು, ಮತ್ತು ಅದಕ್ಕೆ ಶೋ ಬಟನ್ ಮಾಡಿದ್ದೀನಿ ಗೋಲ್ಡ್ ಕಲರಲ್ಲಿ. ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಇದು ರಿಪೀಟ್ ಅವ್ರ ಫ್ಯಾಮಿಲಿಯಲ್ಲೇ ಇದು ಒಂದು 3-4 ಬ್ಲೌಸ್ ಓಡ್ತು, ಚೆನ್ನಾಗಿ ಸ್ಟಿಚ್ ಮಾಡಿಸ್ಕೊಂಡ್ರು. ಹಾಗಾಗಿ ಇಷ್ಟಪಟ್ಟರು ಅವ್ರು ಇದನ್ನು ತುಂಬ. ಡೋರಿ ಕ್ಯಾಪು ಅಷ್ಟೇ ನೋಡಿ, ಇದಕ್ಕೆ ಡಬಲ್ ಬರೋ ಥರ ಮಾಡಿದ್ದೀನಿ, ಚೆನ್ನಾಗಿದೆ. ಇದು ತುಂಬ ಇಷ್ಟಪಟ್ಟರು ಅವರು, ಇದೇ ಥರ ಬೇಕು ನನಗೆ ಅಂತ. ಹಾಗಾಗಿ ಇದೇ ಮಾಡಿಕೊಟ್ಟಿದ್ದೀನಿ. ಅವ್ರ ಫ್ಯಾಮಿಲಿಯಲ್ಲಿ ಎಲ್ಲರೂ ಈ ಬ್ಲೌಸ್ನ ತುಂಬ ಇಷ್ಟಪಟ್ಟಿದ್ದಾರೆ. ಎಲ್ಲ ಆಲ್ಮೋಸ್ಟ್ ಮದುವೆ ಬ್ಲೌಸ್ಗಳು ಎಲ್ಲ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಅವ್ರದ್ದು. ಇನ್ನೂ ಒಂದು 2-3 ಬ್ಲೌಸ್ಗಳು ಅವ್ರು ತೊಗೊಂಡೋಗ್ಬಿಟ್ಟಿದ್ದಾರೆ, ಆಯಿತಾ? ನೋಡಿದ್ರಲ್ಲ ಫ್ರೆಂಡ್ಸ್, ಬ್ಲೌಸ್ ಎಲ್ಲ ಹೇಗಿತ್ತು ಅಂತ. ನಿಮಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಮತ್ತು ಯಾರಿಗಾದರೂ ನಿಮ್ಗೇನಾದರೂ ಆನ್ಲೈನಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸ್ಬೇಕು ಅಂದರೆ, ಸ್ಟಿಚಿಂಗ್ ಮಾಡಿಸ್ಕೋಬೇಕು ಬ್ಲೌಸಸ್ ಎಲ್ಲ ಅಂತ ಅಂದರೆ, ನನ್ನ ನಂಬರಿಗೆ ಕಾಲ್ ಮಾಡ್ಬೋದು, ಇಲ್ಲ ವಾಟ್ಸಪ್ ಮಾಡ್ಬೋದು. ಮತ್ತು ಎಲ್ಲರೂ ಅಷ್ಟೇ ಕಾಲ್ ಮಾಡಿ ನನಗೆ ನಿಮ್ಮ ಮನೆ ಎಲ್ಲಿ ಬರುತ್ತೆ ಏನು ಅಂತ ಕೇಳ್ತಾ ಇದ್ದಾರೆ. ಎಲ್ಲಿ ಅಂತಂದರೆ, ನಮ್ಮ ಮನೆ ಬಂದುಬಿಟ್ಟು ಕೆಂಗೇರಿಯಿಂದ ನಿಯರ್ ಬೈ ಬಂದರೆ ಕುಂಬ್ಳಗೂಡು ಸಿಗುತ್ತೆ. ಕುಂಬ್ಳಗೂಡಿಂದ ಒಳಗಡೆ 1.5 ಕಿಲೋಮೀಟ್ರ್ ಬಂದರೆ ತಗಚ್ಗುಪ್ಪೆ ಅಂತ ಇದೆ, ಅಲ್ಲಿ ನಮ್ಮ ಮನೆ. ನೀವು ಯಾರಾದರೂ ಫೋನ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ನನಗೆ ಅಡ್ರೆಸ್ ಕೇಳಿದ್ರೆ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಅದಕ್ಕೆ ಯಾವ ರೀತಿ ನೀವು ಕಳಿಸ್ಕೊಡ್ಬೇಕು ಏನು, ಮತ್ತು ಮನೆ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು. ನಾವಿರೋದು ಬೆಂಗಳೂರಲ್ಲಿ, ಬೆಂಗಳೂರು ಕೆಂಗೇರಿ ಹೋಬಳಿ ಬರುತ್ತೆ, ಕುಂಬಳಗುಡ್ ಪೋಸ್ಟು, ಬೆಂಗಳೂರು ಸೌತಲ್ಲೇ ಇರೋದು ನಾವು. ಓಕೆನಾ? ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಆ ನಂಬರಿಗೆ ಕಾಲ್ ಮಾಡಿ ಫ್ರೆಂಡ್ಸ್. ಡಿಸ್ಪ್ಲೇ ಆಗುತ್ತೆ ನನ್ನ ನಂಬರು, ಅದರಲ್ಲೇ ನೀವು ಕಾಲ್ ಮಾಡಿ ಮಾತಾಡ್ಬೋದು. ಓಕೆನಾ? ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.